ನಮಸ್ತೆ ಪ್ರಿಯ ವೀಕ್ಷಕರೇ, ಆದಿಗುರು ಆಸ್ಟ್ರೋ ರೆಮಿಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ವ್ಯಾಪಾರ ಮತ್ತು ಜನ ಆಕರ್ಷಣೆ ಮತ್ತು ಕೆಲಸಗಾರರು. ಏನಪ್ಪ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ, ಜನ ಆಕರ್ಷಣೆ ಸರಿಯಾಗಿ ಆಗ್ತಾ ಇಲ್ಲ, ವ್ಯಾಪಾರ ಆದರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಕೆಲಸಗಾರರು ನಿಲ್ತಾ ಇಲ್ಲ, ಕೆಲಸಗಾರರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ಒಂದು ದೃಷ್ಟಿ ದೋಷಗಳು, ಇನ್ನೊಂದು ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ದೃಷ್ಟಿಗಳು ಮತ್ತು ವಾಗ್ದೃಷ್ಟಿಗಳು. ಈ ಕೆಟ್ಟ ದೃಷ್ಟಿಗಳು ಹೆಂಗಪ್ಪ ಅಂತಂದರೆ, ದೊಡ್ಡವರು ಒಂದು ಮಾತು ಹೇಳ್ತಾಯಿದ್ರು, ಕಲ್ಲೆಟ್ಟು ತಿಂದ್ಬಿಡ್ಬೋದು, ಕಣ್ಣೇಟು ತಿನ್ನೋಕ್ಕಾಗಲ್ಲ ಅಂತ. ಕಣ್ಣು, ಜನಗಳ ಕಣ್ಣು ಚೆನ್ನಾಗಿ ಬೆಳೀತಾ ಇದ್ದಾನೆ, ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಕಣ್ಣು. ವಾಗ್ದೃಷ್ಟಿಗಳು, ನೋಡ್ರಿ ಎಷ್ಟು ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ ನೋಡ್ರಿ ಅಂದರೆ ಮುಗೀತು, ವಾಗ್ದೃಷ್ಟಿ ಬಂತು, ಅಲ್ಲೇ ಬಂತು. ಹೀಗೆ ನಾನಾ ರೀತಿ ಕೆಟ್ಟ ದೃಷ್ಟಿಗಳಿರುತ್ತೆ, ವಾಗ್ದೃಷ್ಟಿಗಳಿರುತ್ತೆ, ಕೆಟ್ಟ ಆತ್ಮಗಳ ದೃಷ್ಟಿಗಳಿರುತ್ತೆ. ನಕಾರಾತ್ಮಕ ಶಕ್ತಿಗಳು ಓಡಾಟದ್ರಿಂದ ಸಕಾರಾತ್ಮಕ ಶಕ್ತಿಗಳು ಆಚೆ ಕಡೆ ಹೋಗ್ಬಿಡ್ತವೆ. ಈ ರೀತಿ ನಾನಾ ರೀತಿಯಿಂದ ವ್ಯಾಪಾರಗಳಲ್ಲಿ ನಷ್ಟ ಆಗ್ತಾ ಇರುತ್ತೆ. ಈಗ ತಾನೇ ವ್ಯಾಪಾರ ಸ್ಟಾರ್ಟ್ ಮಾಡಿರ್ತೀರ, ಎಲ್ಲರಿಗೂ ಹೇಳ್ಕೊಂಬಂದಿರ್ತೀರ, ಎಲ್ಲರಿಗೂ ತೋರಿಸ್ಕೊಂಬಂದಿರ್ತೀರ. ಇದರಿಂದ ಏನಾಗುತ್ತೆ, ನಿಮಗೆಲ್ಲ ಕಣ್ಣು ದೃಷ್ಟಿ ಬಿತ್ತು, ವಾಗ್ದೃಷ್ಟಿ ಬಿತ್ತು, ನಕಾರಾತ್ಮಕ ದೃಷ್ಟಿಗಳು ಬಿತ್ತು, ಹೊಟ್ಟೆ ಕಿಚ್ಚು ಬಂತು. ಇದೆಲ್ಲ ಬಂದಿರೋದ್ರಿಂದ ಏನಾಗುತ್ತೆ, ನಿಮಗೆ ಸರಿಯಾಗಿ ವ್ಯಾಪಾರ ಆಗ್ತಾ ಇರಲ್ಲ. ವ್ಯಾಪಾರ ಆದರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಕಮಿಟ್ಮೆಂಟ್ ಜಾಸ್ತಿ ಇದೆ. ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿದ್ದೀವಿ, ಆಗಲಿಲ್ಲ ಅಂದರೆ ಹೆಂಗೆ, ನಷ್ಟ. ಅದಕ್ಕೆ ನಮ್ಮ ಹತ್ರ ಒಂದು ಸರಳವಾದ ಉಪಾಯ ಇದೆ. ದೈವಿಕ ಶಕ್ತಿಯೊಂದಿಗೆ ರೆಡಿ ಮಾಡಿರ್ತಕ್ಕಂಥ ಒಂದು ಕಪ್ಪು ಅಂಜನ ಅಂತ ಹೇಳ್ತೀವಿ. ಇದನ್ನು ನೋಡಿ ವೀಕ್ಷಕರೇ, ಇದು ಕಪ್ಪು ಅಂಜನ ಅಂತ ಹೇಳಿ ಕರಿತೀವಿ. ಇದು ಹೇಗಪ್ಪ ತಯಾರಿಸಿರ್ತೀವಿ ಅಂತಂದರೆ, ಇದನ್ನು ನಾನಾ ರೀತಿ ಗಿಡಮೂಲಿಕೆಗಳು ಆಯಾ ನಕ್ಷತ್ರದಲ್ಲಿ ತಗೊಂಡು ಬಂದಿರ್ತೀವಿ. ಅದಕ್ಕೆ ಶಾಪ ನಿವೃತ್ತಿ ಮಾಡಿ, ಪ್ರಾಣ ಪ್ರತಿಷ್ಠೆ ಮಾಡಿ, ಪ್ರಸಾದ ನೈವೇದ್ಯಗಳನ್ನು ಕೊಟ್ಟು ಶಾಸ್ತ್ರೋಕ್ತವಾಗಿ ಆ ನಕ್ಷತ್ರದಲ್ಲಿ ತಗೊಂಡು ಬಂದಿರ್ತೀವಿ. ತಗೊಂಡು ಬಂದು ಅದಕ್ಕೆ ಸುಮಾರು ವಸ್ತುಗಳನ್ನೆಲ್ಲ ಹಾಕಿ ಅರ್ದು, ಚೆನ್ನಾಗಿ ನುಣ್ಣಗೆ ಅರ್ದು ಕಪ್ಪು ಮಾಡಿ ಈ ರೀತಿ ತಯಾರಾಗುತ್ತೆ. ಇದು ಏನೇನಪ್ಪ ಕೆಲಸ ಮಾಡುತ್ತೆ ಅಂತ ಅಂದರೆ, ನಿಮಗಿರ್ತಕ್ಕಂಥ ಎಲ್ಲ ರೀತಿಯ ಕಣ್ಣು ದೃಷ್ಟಿಗಳು ನಿವಾರಣೆ ಮಾಡುತ್ತೆ. ಇದನ್ನು ಹೇಗಪ್ಪ ಉಪಯೋಗಿಸೋದು, ಹೆಂಗೆ ಅಂತ ಅಂದಾಗ, ಇದನ್ನು ಆಚೆ ಕಡೆ ನೀವು ಒಂದು ಕುಂಬಳಕಾಯಿ, ತೆಂಗಿನಕಾಯಿಯನ್ನು ನೆಟ್ಟಿರ್ತೀರ. ಅದಕ್ಕೆ ಈ ಕಪ್ಪು ಹಚ್ಚೋದ್ರಿಂದ ಆ ಕೆಟ್ಟ ದೃಷ್ಟಿಗಳು ನಿಮ್ಮವರೆಗೂ ಬರಲ್ಲ, ಕೆಟ್ಟ ವಾಗ್ದೃಷ್ಟಿಗಳು ಬರಲ್ಲ, ನಕಾರಾತ್ಮಕ ಶಕ್ತಿಗಳು ಬರಲ್ಲ, ಅಲ್ಲೇ ನಿಲ್ಲುತ್ತೆ. ಮತ್ತು ಇದ್ರ ಜೊತೆಗೆ ಒಂದು ಯಂತ್ರವನ್ನು ಬರ್ಕೊಡ್ತೀವಿ. ಆ ಯಂತ್ರನ ಗಲ್ಲದ ಪೆಟ್ಟಿಗೆಯಲ್ಲಿ ಇಟ್ಕೋಬೇಕು. ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಧನಾಕರ್ಷಣೆ ಆಗುತ್ತೆ. ಇದೇ ಕಪ್ಪನ್ನು ಹಚ್ಚಿಕೊಡ್ತೀವಿ ಯಂತ್ರಕ್ಕೆ, ಧನಾಕರ್ಷಣೆ ಆಗುತ್ತೆ. ಧನಾಕರ್ಷಣೆ ಯಂತ್ರಕ್ಕೆ ಲಕ್ಷ್ಮಿಯ ಕಪ್ಪು ಹಚ್ಚೋದ್ರಿಂದ ನಿಮಗೆ ಧನಾಕರ್ಷಣೆ ಆಗುತ್ತೆ. ಜನನೂ ಬಂದರು, ಧನನೂ ಬಂತು. ಧನ ಅಂದರೆ ದುಡ್ಡು ಬಂತು. ಕೆಲಸಗಾರರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದು ಕೂಡ ನಿವಾರಣೆ ಆಗುತ್ತೆ. ಅವ್ರಿಗೂ ಕೆಲಸದಲ್ಲಿ ಉತ್ಸಾಹ ಇರುತ್ತೆ. ಇದ್ರದ್ದೇ ಆದ ಒಂದು ಫ್ಲೇವರ್ ಬರುತ್ತೆ. ಈ ಫ್ಲೇವರಿಂದ ಏನಾಗುತ್ತೆ ಅಂತ ಅಂದರೆ, ನಿಮಗೆಲ್ಲ ಕಡೆಯಿಂದನೂ ಪಾಸಿಟಿವ್ ಇರುತ್ತೆ. ಹೀಗೆ ಇನ್ನೂ ನಾನಾ ರೀತಿಯಲ್ಲಿ ಇದು ಕೆಲಸ ಮಾಡ್ತಕ್ಕಂಥದ್ದು. ಜನ ಆಕರ್ಷಣೆನೂ ಮಾಡಿಕೊಡುತ್ತೆ, ಧನ ಆಕರ್ಷಣೆನೂ ಮಾಡಿಕೊಡುತ್ತೆ. ನೋಡಿ ಪ್ರಿಯ ವೀಕ್ಷಕರೇ, ಇದು ಯಾರಿಗಾದರೂ ಬೇಕಾಗಿದ್ದರೆ ವಾಟ್ಸಪ್ ಮುಖಾಂತರ ಅಥವಾ ಫೋನ್ ಮಾಡಿದ್ರೆ ನಿಮಗೆ ಕೊರಿಯರ್ ಮಾಡಿಕೊಡಲಾಗುತ್ತೆ. ಬೇಕಾಗಿರೋರು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಥ್ಯಾಂಕ್ ಯು. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವೀಕ್ಷಣೆಗೆ ಮತ್ತು ನಿಮ್ಮ ಸಮಯಕ್ಕೆ ಧನ್ಯವಾದಗಳು.